ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಶಿ ಬೆಳ್ಳೆಯರು. ಫುಡ್ ಟ್ರಾವೆಲ್ ವಿತ್ ಶಶಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಹಳದಿ ಎಲೆಯಲ್ಲಿ ಶಾವಿಗೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಲಸಿನ ಎಲೆಯನ್ನು ನಾನಾ ಬಗೆಯ ಸಿಹಿಯಾದ ತಿಂಡಿ, ಪಾಯಸ ಮಾಡೋದ್ರಲ್ಲಿ ಬಳಕೆ ಮಾಡ್ತಾರೆ. ಇನ್ನು ಈ ಎಲೆಗಳಲ್ಲಿ ಬಹಳಷ್ಟು ಆಯುರ್ವೇದಿಯ ಗುಣಗಳು ಇರೋದ್ರಿಂದ ಇದರ ಬಳಕೆ ನಮ್ಮ ಆರೋಗ್ಯಕ್ಕೂ ಸೂಕ್ತವಾಗಿದೆ. ಸಾಮಾನ್ಯವಾಗಿ ಕೃಷ್ಣ ಜನ್ಮಾಷ್ಟಮಿ, ಚೌತಿ ಹಬ್ಬದ ಸಂದರ್ಭದಲ್ಲಿ ನಾವು ಶಾವಿಗೆಯನ್ನು ಮನೆಯಲ್ಲೇ ಮಾಡ್ಕೋತೀವಿ. ಆದರೆ ಇದನ್ನು ಮಾಡೋಕ್ಕೆ ಬೇರೆ ಬೇರೆ ಎಲೆಗಳನ್ನು ಬಳಸ್ಕೋತೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಒಮ್ಮೆ ಅರಶಿನ ಎಲೆಯನ್ನು ಬಳಸಿ ನೋಡಿ. ಅರಶಿನದ ಎಲೆಗಳನ್ನು ಬಳಸೋದ್ರಿಂದ ಘಮ್ ಎನ್ನುವ ಪರಿಮಳ ಮಾತ್ರ ಅಲ್ಲದೆ ಆರೋಗ್ಯಕರ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬೋದು. ಅರಶಿನ ಎಲೆಗಳನ್ನು ಹೆಚ್ಚು ಕಷ್ಟವಿಲ್ಲದೆ ನಮ್ಮ ತೋಟದಲ್ಲೇ ಬೆಳೆಸ್ಕೋಬೋದು. ಇದನ್ನು ಬಳಸೋ ಮೊದಲು ಚೆನ್ನಾಗಿ ನೀರಿನಿಂದ ತೊಳೆದುಕೋಬೇಕು. ನಾನಿಲ್ಲಿ ಶಾವಿಗೆ ಮಾಡಲು ಊಟಕ್ಕೆ ಬಳಸುವ ಕುಚ್ಚಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಕುಚ್ಚಲಕ್ಕಿಯನ್ನು 6ರಿಂದ 8 ಗಂಟೆಗಳ ಕಾಲ ನೆನೆಸಿದರೆ ಒಳ್ಳೆಯದು. ಆನಂತರ ಇದನ್ನು ಚೆನ್ನಾಗಿ ಒಂದು 4ರಿಂದ 5 ಬಾರಿ ತೊಳೆದುಕೋಬೇಕು. ಈಗ ದೊಡ್ಡದಾದ ಮಿಕ್ಸಿ ಜಾರ್ ತೆಗೆದುಕೊಂಡು ಅದರಲ್ಲಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಹದಕ್ಕೆ ಇದು ತರಿತರಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಈಗ ಇದನ್ನು ಅರಶಿನ ಎಲೆಯಲ್ಲಿ ಈ ಥರ ಅಂದರೆ ಕಡಬು ಥರ ಇಟ್ಟು ಇದನ್ನು ಚೆನ್ನಾಗಿ ಮಡಚಿಟ್ಟುಕೊಳ್ಬೇಕು. ನಂತರ ಗ್ಯಾಸಲ್ಲಿ ಸ್ಟೀಮ್ ಕುಕ್ಕರನ್ನು ಇಟ್ಟು ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಇದನ್ನು 30ರಿಂದ 40 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ಸ್ಟೀಮ್ನಿಂದ ಹೊರಗೆ ತೆಗೆದು ಒತ್ತು ಮಣೆಯಲ್ಲಿ ಶಾವಿಗೆ ತಯಾರಿಸಬೇಕು. ತೆಂಗಿನಕಾಯಿ ಹಾಲಿನ ಜೊತೆ ಇದನ್ನು ತಿನ್ನೋದು ಇನ್ನೂ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನನ್ನು ಫಾಲೋ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.